ಸೊಟ್ಟಿ ನಮ್ಮಮ್ಮ ನೋಡಿ ಮೇಯ್ತಾ ಇದೆ ಕರಾಟಿನ. Guys, good morning, welcome back to my channel. ಬೆಳಗ್ಗೆ 7:30 ಆಗಿದೆ. ಈಗ ಎದ್ದಿದ್ದೀವಿ. ಈಗ ಸ್ವಲ್ಪ ಬಿಸಿಲಿದೆ, ಸೊ ಹಾಗಾಗಿ ಹೊರಗಡೆ ಬಂದಿದ್ದೀವಿ. ಅಪ್ಪ ನೈಟ್ ಚಳಿ ಇತ್ತು ಯಾವ ಲೆವೆಲಿಗೆ ಅಂದರೆ ಊಟನೂ ಕೂಡ ಮಾಡೋಕ್ಕಾಗ್ತಾ ಇಲ್ಲ. ಅವಾಗಿನೂ ತಂದಿದ್ದೆಲ್ಲ ಅಷ್ಟು ತಣ್ಣಗಾಗಿ ಹೋಗ್ಬಿಟ್ಟಿತ್ತು. ಸೊ ಈಗ ಎದ್ದು ಒಬ್ಬೊಬ್ಬರೇ ಬೇಗ ಫ್ರೆಶ್ ಅಪ್ ಆಗಿಬಿಟ್ಟು ರೆಡಿ ಆಗಿಬಿಟ್ಟು ಮತ್ತೆ ನಾವು ಸೈಟ್ ಸೀಯಿಂಗ್ ಹೋಗಬೇಕು. ಬಿಸಿಲಿಂಗೆ ಇಲ್ಲಿ ನಾವು ಹೋಗೋವರೆಗೂ ಆ ಚಳಿ ಮಾತ್ರ ಕಂಟ್ರೋಲ್ ಮಾಡಕ್ಕಾಗಲ್ಲ. ಇವಳಿಗೂ ಸ್ನಾನ ಮಾಡಿಸ್ಬೇಕು ಇವಾಗ. ಸೊ ಸ್ನಾನ ಮಾಡಿಸಿ ಬೇಗ ಬೇಗ ರೆಡಿ ಆಗಿ ತಿಂಡಿ ತಿಂದು ಹೊರಡೋದು. ಬಂಗಾರಿ ಚಿನ್ನಮ್ಮ ನೀರ್ ಬಿಡಪ್ಪ, ಬಿಸಿನೀರು ಅಲ್ಲಿ ಹೋಗ್ಬಿಡ. ಎಲ್ಲರೂ 7:30 ಹಂಗೆ ಎದ್ದು ಒಂದು 9 o'clock ಅಷ್ಟೊತ್ತಿಗೆ ಎಲ್ಲರೂ ಕೂಡ ರೆಡಿಯಾಗಿ ಸೊ ಫ್ರೆಶ್ ಆಗಿದ್ವಲ್ಲ ಅಂತ ಹೇಳಿಬಿಟ್ಟು ಕೆಲವೊಂದು ಫೋಟೋಸ್ ವೀಡಿಯೋಸ್ನೆಲ್ಲ ತೆಗೆಸ್ಕೊತಾ ಇದ್ವಿ. ನಾವು 3 ಜನ ಕ್ಯೂಟ್ ಫ್ಯಾಮಿಲಿ ಒಂದೇ ಥರ ಇರೋಣ ಅಂತ ಹೇಳಿಬಿಟ್ಟು ಸೊ ಒಂದೇ ಕಲರ್ ಡ್ರೆಸ್ ಹಾಕ್ಕೊಂಡಿದ್ವಿ. ಸೊ ತುಂಬ ಫೋಟೋಸ್ಗಳು ಕೂಡ ತುಂಬ ಚೆನ್ನಾಗಿ ಬಂತು. ಅಷ್ಟೊತ್ತಿಗೆ ಇನ್ನೇನು ಫೋಟೋಸ್ ತೆಗೆಸ್ಕೊಳ್ಳೋಣ ಅನ್ನೋ ಅಷ್ಟೊತ್ತಿಗೆ ಮಳೆ ಕೂಡ ಸ್ಟಾರ್ಟ್ ಆಯಿತು. ಜಿಡಿ ತುಂಬ ಹೆವಿ ರೈನ್ ಇರಲ್ಲ, ಬಟ್ ಈ ಥರ ಜಿಡಿ ಥರ ಬರ್ತಾನೆ ಇರುತ್ತೆ. ಸೊ ಯಾವಾಗ ಮಳೆ ಬರುತ್ತೆ, ಯಾವಾಗ ಬಿಸಿಲು ಬರುತ್ತೆ, ಸೊ ಏನು ಕೂಡ ಪ್ರೆಡಿಕ್ಟ್ ಮಾಡ್ಕೊಳಕ್ಕಾಗಲ್ಲ. ನಾವು ಹೊರಗಡೆ ಹೋಗ್ತಾ ಇದ್ದೀವಿ ಅಂದರೆ ಎಲ್ಲನೂ ಕೂಡ ಕ್ಯಾರಿ ಮಾಡಬೇಕಾಗತ್ತೆ. ಸೊ ಆ ಥರ ವೆದರ್ ಪ್ರೆಡಿಕ್ಟ್ ಮಾಡೋಕ್ಕಾಗದೇ ಇರುವಂತಹ ಊರಿದು. ಸೊ ಎಲ್ಲ ಫೋಟೋಸ್ ಎಲ್ಲ ತೆಗೆಸ್ಕೊಂಡಾದ್ಮೇಲೆ ನೆಕ್ಸ್ಟು ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿಬಿಟ್ಟು ನಾವು A to B ಹೋದ್ವಿ. ಸೊ ಕಂಪೇರ್ ಟು ಬ್ಯಾಂಗ್ಳೂರ್ ಎಲ್ಲ ರೆಸ್ಟೋರೆಂಟ್ಸ್ಗಳಲ್ಲಿ ಫುಡ್ಡು ತುಂಬಾ ಕಾಸ್ಟ್ಲಿ ಇದೆ. ಸೊ ಎಲ್ಲೋದ್ರೂ ಅಷ್ಟೇ ನಿಮಗೆ ಕಾಸ್ಟ್ಲಿ ಆಗೇ ಆಗುತ್ತೆ. ಬ್ರೇಕ್ಫಾಸ್ಟ್ ಆಯಿತು. ಸೊ ಇವಾಗ ಫಸ್ಟ್ ಪ್ಲೇಸ್ ಹೋಗ್ತಾ ಇದ್ದೀವಿ. ಅವಾಗಲೇ ಬಿಸಿಲಿತ್ತು, ಅವಾಗ ನಾವು ಫೋಟೋಸ್ ಎಲ್ಲ ತಗೋಬೇಕಾದ್ರೆ ಮಳೆ ಬಂತು. ಈಗಾಗಲೇ ಫುಲ್ ಚಳಿ ಇದೆ. ಸೊ ಫಸ್ಟಲ್ಲಿ ಬೋಟ್ ಹೌಸ್ ಅಂತಿದೆ ಲೇಕ್ ಹತ್ರ, ಚೆನ್ನಾಗಿದೆ, ಅಲ್ಲಿ ಹೋಗೋಣ ಅಂತಿದ್ದೀವಿ. ಸೊ ಇದು ಅಲ್ಲಿ ಹೋಗ್ಬಿಟ್ಟು ಕಳ್ಳ ಇಲ್ಲ ನೋಡಿ ಚರ್ಟ್ ತಿಂತಾರೆ. ನಾವು ಬಂದಿದ್ದು ಫಸ್ಟ್ ಪ್ಲೇಸ್ ಬಂದು ಊಟಿ ಟಾಯ್ ಟ್ರೈನ್. ಇದೊಂದು ಮಸ್ಟ್ ಜಾಗ, ನೀವು ಊಟಿಗೆ ಬಂದರೆ ಮಿಸ್ ಮಾಡ್ಕೊಳ್ಳೇಬೇಡಿ ಇದು. ಸೊ ಈ ಊಟಿ ಸ್ಟೇಷನ್ನ ಉಡಗಮಂಡಲಂ ಅಂತ ಕರೀತಾರೆ. ಇಲ್ಲಿಂದ ಕುನೂರ್ ಅಂತ ಒಂದು ಪ್ಲೇಸ್ 17 ಕಿಲೋಮೀಟರ್ ಏನೋ ಆಗುತ್ತೆ, 1 hour ಜರ್ನಿ. ಅದು ಟ್ರೈನ್ ಜರ್ನಿ. ಸೊ ನಾರ್ಮಲ್ ಟ್ರೈನ್ ಜರ್ನಿ ಅಲ್ಲ, ಅದು ಕಂಪ್ಲೀಟ್ ಗ್ಲಾಸ್ ಎಲ್ಲ ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ನಿಮಗೆ ಹಿಲ್ ಸ್ಟೇಷನ್ ಮಧ್ಯದಲ್ಲಿ ಕಂಪ್ಲೀಟ್ ಆಗಿ ಸೈಟ್ ಸೀಯಿಂಗ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಸೊ ಈ ಊಟಿಯಿಂದ ಕುನೂರಿಗೆ 4 ಸ್ಲಾಟ್ಸ್ ಏನೋ ಇದೆ, ಅಂದರೆ 4 ಸಲ ಟ್ರೈನ್ ಹೋಗುತ್ತೆ. ಬೆಳಗ್ಗೆ 9 ಗಂಟೆಗೆ, 12:15ಗೆ, ಮತ್ತೆ 2 ಗಂಟೆಗೆ, ಮತ್ತೆ ಸಂಜೆ 5 ಗಂಟೆಗೆ. ಸೊ ನಿಮಗೆ ಟ್ರೈನ್ ಹೋಗೋಕ್ಕೆ ಒಂದು 2 hours ಮುಂಚೆನೆ ನಿಮಗೆ ಇಲ್ಲಿ ಟಿಕೆಟ್ಸ್ಗಳನ್ನ ಕೊಡ್ತಾರೆ. ಸೊ ಬಂದು ನೀವು ಫಸ್ಟ್ ಟಿಕೆಟ್ ತೊಗೊಂಡು ಆಮೇಲೆ ಬೇರೆ ಕೆಲಸ ಮುಗಿಸ್ಕೊಂಡು ಟ್ರೈನ್ ಅವೈಲೇಬಲ್ ಇದ್ದಾಗ ನೀವು ಬಂದ್ಬಿಟ್ಟು ಹೋಗ್ಬೋದು. ಸೊ ಇಲ್ಲಿಂದ 1 hour ಜರ್ನಿ. ರಿಟರ್ನ್ ಆ ಕಡೆಯಿಂದ ನೀವು ಬಸ್ ಆದರೂ ತಗೋಬಹುದು. ನಿಮ್ಮ ಓನ್ ವೆಹಿಕಲ್ ಡ್ರೈವರ್ಸ್ ಯಾರಾದರೂ ಇದೆ ಅಲ್ಲಿಂದನೂ ಕೂಡ ನೀವು ರಿಟರ್ನ್ ಆಗ್ಬೋದು. ಸೊ ಯಾರಾಗಲಿ ಈ ಪ್ಲೇಸ್ ಮಾತ್ರ ಮಿಸ್ ಮಾಡ್ಕೊಳ್ಳೇಬೇಕು. ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿದ್ವಿ, ಬಟ್ ಟಿಕೆಟ್ ಸಿಗಲಿಲ್ಲ. 60 ಸೀಟ್ಸ್ ಅಷ್ಟೇ ಅವೈಲೇಬಲ್ ಇರೋದು. ಅದಾದ್ಮೇಲೆ ಅವರು ಮತ್ತೆ ಎಕ್ಸ್ಟ್ರಾ ತಗೊಳ್ಳಲ್ಲ. ಸೊ ಇನ್ನೊಂದಿಬ್ಬರು ಇದ್ರು ನಮ್ಮ ಮುಂಚೆ, ಸೊ ಟಿಕೆಟ್ ಸೇಲ್ ಅಂತ ಹೇಳಿದ್ರು. ಇನ್ನು 5:15 ಟ್ರೈನ್ ಇದೆ ಅಂತೆ, ಮಧ್ಯಾಹ್ನ 2 ಗಂಟೆದೇನೋ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿದ್ರು. ಸೊ ಹಂಗಾಗಿ ಮುಂಚೆನೆ ನೀವು ಇದನ್ನ ಪ್ಲಾನ್ ಮಾಡ್ಕೊಂಡು ಬರಬೇಕು, ಹೋಗಲೇಬೇಕು ಅನ್ನೋಂಗಿದ್ರೆ. ಸೊ 1 hour ಮುಂಚೆನೆ ಬಂದು ಫಸ್ಟ್ ಇಲ್ಲಿ ಟಿಕೆಟ್ ತಗೊಂಡು ಆಮೇಲೆ ನೀವು ಹೋಗ್ಬೋದು. ಸೊ ಈಗ ಅದಂತೂ ಫ್ಲಾಪ್ ಆಗೋಯ್ತು. ನೆಕ್ಸ್ಟ್ ಬೇರೆ ಎಲ್ಲಿ ಹೋಗ್ಬೇಕು ಈಗ ನೋಡ್ಬೇಕು. ತುಂಬ ಹೋಗಲೇಬೇಕಾಗಿದ್ದ ಜಾಗನ 5 minutes ಲೇಟಾಗಿ ಹೋಗ್ಬಿಟ್ಟು ನಾವು ಮಿಸ್ ಮಾಡ್ಕೊಂಡ್ವಿ. ಸೊ ಅದಂತೂ ಬೇಜಾರಾಯಿತು.
ನೋಡೋಣ ನೆಕ್ಸ್ಟ್ ಇನ್ನೊಂದ್ಸಲ ಏನಾದರೂ ಪ್ಲ್ಯಾನ್ ಮಾಡ್ಕೊಂಡು ಹೋದಾಗ ಊಟಿ ಕಡೆ ಹೋದಾಗ ಅದಂತೂ ಜಾಗ ಮಿಸ್ ಮಾಡಲ್ಲ. ಸೊ ನೀವು ಯಾರಾದರೂ ಅಷ್ಟೇ ಊಟಿಗೆ ಹೋಗ್ತಾ ಇದ್ರೆ ಆ ಜಾಗನ ಮಿಸ್ ಮಾಡಬೇಡಿ. ಸೊ ಫಸ್ಟೇ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ನಮ್ಗೆ ಗೊತ್ತಿರಲಿಲ್ಲ ಈ ಥರ 16 ಕನ್ಫರ್ಮ್ ಸೀಟ್ಸ್ನ ಇದು ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಚಿಕ್ಕ ಟ್ರೈನ್ ಇರುತ್ತಲ್ಲ, ಸೊ ಹಾಗಾಗಿ ಅದರ ಮೇಲ್ಗಡೆ ಒಂದು ಟಿಕೆಟ್ನು ಕೂಡ ಅವ್ರು ಸೇಲ್ ಮಾಡಲ್ಲ. ಇನ್ನೇನು ಮಾಡೋದು, ನೆಕ್ಸ್ಟ್ ಪ್ಲೇಸಿಗೆ ಬರಲೇಬೇಕು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಇನ್ನೊಂದು ಹೋಗಲೇಬೇಕಾಗಿರುವಂತಹ ಜಾಗ ಊಟಿಲಿ ಬಂದಿದ್ದು ನಾವು ಬೋಟ್ ಹೌಸ್ ಅಂತ ಹೇಳ್ಬಿಟ್ಟು. ಸೊ ಎಂಟ್ರಿ ಆಗ್ತಿದ್ದಂಗೆ ನಿಮಗೆ 20 ರೂಪೀಸ್ ಏನೋ ಟಿಕೆಟ್ ಇಸ್ಕೋತಾರೆ. ಸೊ ಇಸ್ಕೊಂಡಾದ್ಮೇಲೆ ಒಳಗಡೆ ಬಂದಮೇಲೆ ನಿಮಗೆ ಮೇಯ್ನ್ ಇದ್ರದ್ದು ಪಾಯಿಂಟ್ ಬಂದ್ಬಿಟ್ಟು ಬೋಟಿಂಗ್. ಸೊ ಇದು ಕಂಪ್ಲೀಟಾಗಿ ಮ್ಯಾನ್ ಮೇಡ್ ಲೇಕ್, ಯಾವುದೇ ರೀತಿಯ ನ್ಯಾಚುರಲ್ ಅಲ್ಲ. ಸೊ ಆಲ್ಮೋಸ್ಟ್ 65 ಎಕರೆಲಿರುವಂತಹ ಮ್ಯಾನ್ ಮೇಡ್ ಆರ್ಟಿಫಿಷಿಯಲ್ ಲೇಕ್ ಇದು. ಸೊ ಹಂಗೆ ಅನ್ಸೋದೇ ಇಲ್ಲ, ಗ್ರೀನ್ರಿ ಮಧ್ಯದಲ್ಲಿ ತುಂಬ ಚೆನ್ನಾಗಿದೆ. ಸೊ ಮೇಯ್ನ್ ಪಾಯಿಂಟ್ ಬಂದು ಬೋಟಿಂಗ್ ಆಗಿರೋದ್ರಿಂದ 3 ಥರ ಬೋಟಿಂಗ್ ಇರುತ್ತೆ ಇಲ್ಲಿ, ಪೆಡಲ್ ಬೋಟು, ರೋ ಬೋಟು ಮತ್ತು ನಾರ್ಮಲ್ ಮೋಟರ್ ಬೋಟು. ಸೊ ನಾವು ಬಂದಿದ್ದ ಟೈಮಲ್ಲಿ ಮಳೆ ಬೇರೆ ಸ್ಟಾರ್ಟ್ ಆಗಿತ್ತು, ಪ್ಲಸ್ ನಾವು ಆಡ್ ಮೆಂಬರ್ಸ್ ಇದ್ವಿ, ಅಂದರೆ 5 ಜನ ಇದ್ವಿ. ಪೆಡಲ್ ಬೋಟ್ ಗೊತ್ತಿರುತ್ತೆ, ನಾವೇ ತುಳ್ಕೊಂಡು ಹೋಗೋದು, ಇಬ್ಬಿಬ್ಬರನ್ನ ಮಾತ್ರ ಅವರು ಕನ್ಸಿಡರ್, ಹೆಂಗೆ ನೋಡಿಕೊಂಡ್ರು ಒಬ್ಬರು ಉಳಿತಾರೆ ಅಂತ ಹೇಳ್ಬಿಟ್ಟು. ಸೊ ಪಾಪು ಬೇರೆ ಇರೋದ್ರಿಂದ ಮೋಟಾರ್ ಬೋಟ್ಗೆ ಹೋಗೋಣ, ಒಂದು ಅದರಲ್ಲೂ ಇತ್ತು 5 ಸೀಟೆಡ್ ಮೋಟಾರ್ ಬೋಟ್ ಅಂತ ಹೇಳ್ಬಿಟ್ಟು. ಸೊ 600 ರೂಪೀಸ್ ಏನೋ ಚಾರ್ಜ್ ಮಾಡ್ತಾರೆ. 5 ಮೆಂಬರ್ಸಿಗೆ ಅಷ್ಟಿದೆ, ಮತ್ತು 8 ಮೆಂಬರ್ಸಿಗೆ ಒಂದು 800 ಏನೋ ಇದೆ. ಸೊ ಆ ಥರ ಒಬ್ಬೊಬ್ಬರಿಗೆ ಒಂದೊಂದು ಥರ ಇದೆ. 15 ಮಿನಿಟ್ಸ್ ಜರ್ನಿ ಅಷ್ಟೇ ಇದು. ಸೊ 20 ರೂಪೀಸ್ ಪೇ ಮಾಡಿ ಬಂದಮೇಲೆ ನಿಮಗೆ ಇಲ್ಲಿ ತುಂಬ ಆಪ್ಷನ್ಸ್ಗಳು ಸಿಗುತ್ತೆ. ರೆಸ್ಟೋರೆಂಟ್ಸ್ ಇದೆ, ಮಕ್ಕಳು ಆಟ ಆಡೋಕ್ಕೆ ಕೆಲವೊಂದು ಸಣ್ಣ ಪುಟ್ಟ ಅಮ್ಯೂಸ್ಮೆಂಟ್ ಪಾರ್ಕ್ಗಳಿದೆ. ಸೊ ಸ್ನ್ಯಾಕ್ಸ್ ತಿಂತೀರಾ ಅಂದರೆ ಅದಕ್ಕೂ ಅವೈಲೇಬಲ್ ಇದೆ. ಆಮೇಲೆ ಕೆಲವೊಂದು ನೀವು ಫೋಟೋಸ್ಗಳನ್ನ ತೆಗೆಸ್ಕೋತೀರಾ ಅಂದರೆ ಅದಕ್ಕೂ ಒಳ್ಳೊಳ್ಳೆ ಪಾಯಿಂಟ್ ಇದೆ, ಫೋಟೋಸ್ಗಳು ವೀಡಿಯೋಸ್ಗಳು ಎಲ್ಲನೂ ತೆಗೆಸ್ಕೋಬೋದು. ಸೊ ಅದಕ್ಕೂ ಒಳ್ಳೆ ಜಾಗ ಅಂತಲೇ ಹೇಳ್ಬೋದು. ಫಸ್ಟು ಮಳೆ ಬರ್ತಿರೋ ಕಾರಣ ನಾವು 5 ಸೀಟೆಡ್ ಮೋಟಾರ್ ಬೋಟ್ ತೊಗೊಂಡಿದ್ವಿ, ಬಟ್ ಅವರು ಮಳೆ ಬರ್ತಿದೆ ಸೊ ಅದು ತೊಗೊಳಕ್ಕಾಗಲ್ಲ, ಇದಕ್ಕೆ ಹೋಗಿ ಇದು ಕಂಪ್ಲೀಟ್ 8 ಜನ ಏನೋ ಹೋಗೋದು, ಜಾಕೆಟ್ ಎಲ್ಲ ಹಾಕ್ಕೊಂಡು. ಸೊ ಇನ್ನು ಬೇರೆ ಫ್ಯಾಮಿಲಿ ಜೊತೆನೂ ನಮ್ಮನ್ನು ಇನ್ಕ್ಲೂಡ್ ಮಾಡ್ತಾರೆ. ಸೊ ಅವ್ರ ಜೊತೆ ಹೋಗಿ ಅಂತ ಹೇಳಿದ್ರು. ಇಲ್ಲ ನಾವು ಫ್ಯಾಮಿಲಿ ಸಪ್ರೇಟಾಗಿ ಹೋಗಬೇಕು ಅಂತ ಹೇಳಿ, ಸೊ ಇಲ್ಲ ನಾವು ಮಳೆ ನಿಂತ್ಕೊಳ್ಳೋವರೆಗೂ ಕಾಯ್ತೀವಿ ಅಂತ ಹೇಳಿ, ಸೊ ಮಳೆ ನಿಂತ್ಕೊಂಡಾದ್ಮೇಲೆ ಸೊ ನಮ್ಮದೇ ಸಪ್ರೇಟ್ ಫ್ಯಾಮಿಲಿ, ನಮಗೆ ಪ್ರೈವಸಿ ಇರಲಿ ಅಂತ ಹೇಳ್ಬಿಟ್ಟು ನಾವು ಸೆಲೆಕ್ಟ್ ಮಾಡ್ಕೊಂಡಿರುವಂತಹ ಬೋಟ್ ಬಂದಮೇಲೆ ನಾವು ಅಲ್ಲಿಂದ ಹೊರಟ್ವಿ. ಸೊ ನಾರ್ಮಲ್ ಬೋಟಿಂಗ್ ಥರ ಇರಲ್ಲ ಇದು, ತುಂಬ ಕಡೆ ನೀವು ಬೋಟಿಂಗ್ಗಳು ಮಾಡಿರ್ಬೋದು, ಬಟ್ ಈ ಜಾಗ ಅಂತೂ ತುಂಬ ಚೆನ್ನಾಗಿರುತ್ತೆ. ಸೊ ಮ್ಯಾನ್ ಮೇಡ್ ಲೇಕ್ ಅಂತ ನಿಮಗೆ ಎಲ್ಲೂ ಅನಿಸಲ್ಲ, ಸೊ ಅಷ್ಟು ಬ್ಯೂಟಿಫುಲ್ ಆಗಿರುತ್ತೆ. ಸೊ ಸುತ್ತಮುತ್ತ ಗ್ರೀನ್ರಿ, ಆ ಚಳಿಲಿ ಸೊ ಕೆಲವು ಸಲ ಮಳೆನೂ ಬರ್ತಿರುತ್ತೆ. ಸೊ 15 ಮಿನಿಟ್ಸ್ ಕೂಡ ಹೇಗೆ ಹೋಯ್ತು ಅನ್ನೋದು ಗೊತ್ತಾಗಲ್ಲ, ನಿಮಗೆ ಒಳ್ಳೆ ಫೋಟೋಸ್ಗಳು ಸಿಗುತ್ತೆ. ಸೊ ಕಣ್ಣಿಗಂತೂ ಹಬ್ಬ ಅಂತಲೇ ಹೇಳ್ಬೋದು. ಸೊ ಅಲ್ಲಿ ಮತ್ತೆ ಎಕ್ಸ್ಟ್ರಾವನ್ನು ಕೇಳ್ತಾರೆ ಅವರು, ನಿಮಗೆ ಇನ್ನೂ ಒಂದು 2 ರೌಂಡ್ಸ್ ಏನಾದರೂ ಬೇಕಾ, ಎಕ್ಸ್ಟ್ರಾ ಪೇ ಮಾಡ್ತೀರಾ ಅಂತ. ಸೊ ನಾವೇನಿಲ್ಲ ಸಾಕು ಅಂತ ಹೇಳಿದ್ವಿ. ಸೊ ಅದಾದಮೇಲೆ ಅಲ್ಲಿ ಸುತ್ತ ಕೂಡ ನಿಮಗೆ ಟ್ರೈನ್ ಕೂಡ ಇರುತ್ತೆ, ನೀವು ಅದನ್ನು ಬೇಕಾದ್ರೆ ಟ್ರೈ ಮಾಡ್ಬೋದು. ಅದು ಎಲ್ಲ ಇದೆ ಅಮ್ಯೂಸ್ಮೆಂಟ್ ಪಾರ್ಕಲ್ಲೇ, ಅಂದರೆ ಈ ಬೋಟ್ ಹೌಸ್ ಒಳಗಡೆನೇ ಇದೆ. ಸೊ ಅದು ಏನು ಕಾಣಿಸ್ತಾ ಇದೆಯಲ್ಲ ನಿಮಗೆ ಸುತ್ತ, ಆ ಲೇಕ್ ಫುಲ್ಲೂ ಕೂಡ ಆ ಚಿಕ್ಕದು ಒಂದು ಟ್ರೈನಲ್ಲಿ ಕರ್ಕೊಂಡು ಹೋಗ್ತಾರೆ. ಆ ಜರ್ನಿ ಕೂಡ ತುಂಬ ಚೆನ್ನಾಗಿರುತ್ತೆ. ನಾವು ಇನ್ನೇನು ಬೋಟಲ್ಲಿ ಹೋಗಿದ್ವಲ್ಲ ಅಂತ ಹೇಳ್ಬಿಟ್ಟು ಟ್ರೈನ್ದು ಏನು ತೊಗೊಳ್ಳಿಲ್ಲ ನಾವು, ನೀವು ತೊಗೊಳಂಗಿದ್ರೆ ಅದನ್ನು ತೊಗೋಬೋದು. ಸೊ ಬೇರೆ ಕೆಲವೊಂದು ಆಕ್ಟಿವಿಟೀಸ್ಗಳು ಕೂಡ ಇರುತ್ತೆ. ಒಳ್ಳೊಳ್ಳೆ ಫೋಟೋಸ್ ಅಂತೂ ಮಾತ್ರ ಪಕ್ಕಾ ಸಿಕ್ಕೇ ಸಿಗುತ್ತೆ. ಸೊ ನೀರಂತೂ ಮುಟ್ಟಕ್ಕಾಗಲ್ಲ, ಅಷ್ಟು ಕೋಲ್ಡ್, ತುಂಬ ಕೋಲ್ಡ್ ಆಗಿರುತ್ತೆ. ಸೊ ಪಾಪು ಅಂತೂ ಟೋಪಿ ಬಿಚ್ಚಿ ಬಿಚ್ಚಿ ಎಸಿತಾ ಇದ್ಲು, ಬಟ್ ಅವಳನ್ನ ನಾವು ಕಂಟ್ರೋಲ್ ಮಾಡೋದೇ ಕಷ್ಟ ಆಗಿತ್ತು. ಸೊ ನೀರಲ್ವ, ಅವಳು ನೀರಂದರೆ ತುಂಬ ಇಷ್ಟ, ನೀರು ಹಿಡಿಯೋಕ್ಕೆ ಹೋಗೋದು ಎಲ್ಲ ಮಾಡೋದು, ಅವಳನ್ನಂತೂ ನಾವು ಇಟ್ಕೊಂಡೇ ಇರಬೇಕಿತ್ತು. ಸೊ ಅವಳದು ಇದು ಫಸ್ಟ್ ಟೈಮ್ ಬೋಟಿಂಗ್, ಅವಳು ಕೂಡ ತುಂಬ ಎಂಜಾಯ್ ಮಾಡಿದ್ಲು. ಸೊ ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ಕರ್ಕೊಂಡು ಹೋಗ್ತಾರೆ. ಸೊ ಪೆಡಲ್ ಬೋಟು ಕೂಡ ಅಷ್ಟೇ, ಕಪಲ್ಸ್ಗಳು ತುಂಬ ಟ್ರೈ ಮಾಡ್ತಾಯಿದ್ರು. ಸೊ ಆರಾಮಾಗಿ ಅವರೇ ಮಾತಾಡಿಕೊಂಡು ಸೊ ಅವ್ರದ್ದೇ ಲೋಕದಲ್ಲಿ ತುಂಬ ಜನ ಓಡಾಡ್ತಾಯಿದ್ರು. ಸೊ ಇದು ಮೇನ್ ಸ್ಪಾಟ್ ಬಂದ್ಬಿಟ್ಟು ಹನಿಮೂನ್ ಸ್ಪಾಟೇ ಆಗಿರೋದ್ರಿಂದ ಸೊ ಕಪಲ್ಸ್ಗಳಿಗೂ ಅಷ್ಟೇ ಸಮ್ ಪ್ರೈವೇಸಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಒಳ್ಳೆ ಜಾಗ ಇದು. ಸೊ ಆ ಕಡೆ ಎಲ್ಲ ನೀವು ಪೆಡಲ್ ಸೈಡ್ ನೋಡಿಬಿಟ್ರೆ ತುಂಬ ನಿಮಗೆ ಕಪಲ್ಸ್ಗಳೇ ಕಾಣ್ತಾ ಇರ್ತಾರೆ. ಸೊ ಇದು ಒಂದು ಚಿಕ್ಕದು, ಅಲ್ಲೇ ಬೇರೆ ಕಡೆ ಇತ್ತು. ಸೊ ಇದು ಕೂಡ ಅಷ್ಟೇ ಪೆಡಲ್ ಬೋಟ್ಗಳು. ಮಳೆ ಬರ್ತಿದ್ರೆ ಮಾತ್ರ ಅಲ್ಲಿ ಪೆಡಲ್ ಬೋಟ್ಗಳನ್ನ ಸ್ಟಾಪ್ ಮಾಡ್ತಾರೆ. ಸೊ ಮಳೆ ಬಂದರೆ ಸುಮ್ಮನೆ ನೆಂದೋಗ್ತೀರಾ ಅಂತ ಹೇಳ್ಬಿಟ್ಟು, ಅದು ಬಿಟ್ಟರೆ ಎಲ್ಲ ಥರನೂ ಸಿಗುತ್ತೆ ಅಲ್ಲಿ.
ಕೊನೆಗೆ ಅಲ್ಲಿ ಬೋಟಿಂಗ್ ಮುಗಿಸ್ಕೊಂಡು ಇನ್ನೊಂದು ಸೈಡ್ ಬಂದ್ವಿ. ಇಲ್ಲಿ ಎಲ್ಲ ಬಂಜಿ ಜಂಪಿಂಗು, ಸೊ ಕೆಲವೊಂದು ರೋಪ್ ರೈಡ್ ಅದೆಲ್ಲನೂ ಇನ್ನೂ ಕೂಡ ಕನ್ಸ್ಟ್ರಕ್ಷನಲ್ಲಿದೆ. ಸೊ ನೆಕ್ಸ್ಟ್ ಯಾರಾದರೂ ಹೋಗೋರಿದ್ರೆ ನಿಮ್ಗೆ ಅವೆಲ್ಲ ಕೂಡ ಅವೈಲೇಬಲ್ ಸಿಗುತ್ತೆ. ಇನ್ನು ಕೆಲವೊಂದು ಸಣ್ಣ ಪುಟ್ಟ ಎಕ್ಸಿಬಿಷನಲ್ಲಿ ಇರುವಂತಹ ಕೆಲವೊಂದು ಗೇಮ್ಸ್ಗಳು ಕೂಡ ಅದು ಇತ್ತು. ಪಾಪನೂ ಕೂಡ ಬೋಟಿಂಗ್ ಮುಗ್ದಾದ್ಮೇಲೆ ಅವಳಿಗೆ ಯಾವುದಾದ್ರೂ ಒಂದು ಆಡ್ಸೋಣ ಅಂತ ಹೇಳ್ಬಿಟ್ಟು, ಸೊ ಅವಳನ್ನು ಅವ್ರ ಮಾಮನ್ನು ಒಂದು ಈ ಥರ ಟ್ರೈನಲ್ಲಿ ಕೂರಿಸ್ಬಿಟ್ಟು ಕಳಿಸಿದ್ವಿ. ಸೊ ತುಂಬ ಫಾಸ್ಟ್ ಆಗಿತ್ತು. ಸ್ಟಾರ್ಟಿಂಗ್ ಬೇಡ ಅಂದ್ಕೊಂಡ್ವಿ, ಬಟ್ ಆಮೇಲೆ ಇಲ್ಲ, ಅವಳು ಈಗ್ಲಿಂದನೇ ಕೆಲವೊಂದು ಮುಂಚೆ ಎಲ್ಲ ಹೆದರ್ತಾ ಇರಲಿಲ್ಲ ಏನು ಆಡ್ಸಿದ್ರು, ಈಗೀಗ ಸ್ವಲ್ಪ ಹೆದರ್ತಾ ಇದ್ದಾಳೆ. ಬಟ್ ಈಗ್ಲಿಂದನೇ ನಾವು ಈ ಥರ ಎಲ್ಲ ಆಡಿಸಿ ರೂಢಿ ಆದರೆ ಮಕ್ಳಿಗೂ ಕೂಡ ಧೈರ್ಯ ಬರುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಹಂಗಂತ ಅವಳನ್ನ ಒಬ್ಬೊಬ್ಬಳೆ ಅಂತೂ ನಾವೆಲ್ಲೂ ಕಳ್ಸಲ್ಲ. ಸೊ ಯಾರಾದರೂ ಒಬ್ರು ಹೋಗ್ತೀವಿ. ಈ ಸಲ ಅವ್ರ ಮಾಮ ಹೋಗಿದ್ದ, ನಾನು ಕರ್ಕೊಂಡು ಹೋಗ್ತೀನಿ ಅಂತ. ಅವಳು ಆ ಸೈಡ್ ಸ್ವಲ್ಪ ಸ್ಪೀಡ್ ಆದಾಗ ಸ್ವಲ್ಪ ಎದ್ರುಕೊಂಡು ಅಳ್ತಾ ಇದ್ಲು. ಈ ಕಡೆ ಅಂತೂ ನಾನು ಅವ್ರ ಅಪ್ಪನ ನೋಡ್ಬಿಟ್ಟು ಇನ್ನೂ ಅಳ್ತಾ ಇದ್ಲು ಅವಳು. ಸೊ ನೆಕ್ಸ್ಟ್ ಅದೆಲ್ಲ ಮುಗಿಸ್ಕೊಂಡು ಅಲ್ಲೇ ಸ್ವಲ್ಪ ಎಲ್ಲ ಟೈಮ್ ಸ್ಪೆಂಡ್ ಮಾಡಿಕೊಂಡು ಅದು ಇದು ತಿನ್ಕೊಂಡು ನಾವು ನೆಕ್ಸ್ಟ್ ಪ್ಲೇಸ್ಗೆ ಹೋದ್ವಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಇನ್ನೂ ಯಾವ್ಯಾವ ಪ್ಲೇಸ್ಗೆ ಹೋದ್ವಿ ಏನು ಎತ್ತಾನೋ ಕೂಡ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ದಟ್ಸ್ ಇಟ್ ಫಾರ್ ದ ವಿಡಿಯೋ ಗೈಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟಿಲ್ ದೆನ್ ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.